ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಅವತ್ತಿನ ದಿವಸ ನಾನು ಬೆಳಗ್ಗೆ ಬೇಗನೆ ಎದ್ದು ರಾಗಿ ಗಂಜಿ ಮಾಡಿ ರಾಗಿ ಗಂಜಿ ಕೊಟ್ಟೆ ಎಲ್ಲರಿಗೂ. ಫಸ್ಟ್ ರೆಡಿ ಮಾಡಿದೆ ನನ್ನ ಮಗಳನ್ನ. ಆಮೇಲೆ ನಾನೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಮನೇಲಿಂದು ನಾವು ರೆಡಿ ಆಗಿ ಹೋಗೋಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಅಷ್ಟೇ ಗಾಡಿ ಎಲ್ಲ ಒರೆಸಿ ಕಾರೆಲ್ಲ ಒರೆಸಿ ರೆಡಿಯಾಗಿದ್ರು ಅವರು ಕೂಡ. ಮತ್ತೆ ನಾವು ಕಾರ್ನಲ್ಲಿ ಹೋದ್ವಿ. ಹೋಗುವಾಗ ದಾರಿನಲ್ಲಿ ಸ್ವಲ್ಪ ಡೇ ಟೈಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಎಲ್ಲ ಟ್ರಾಫಿಕ್ ಆಗಿದೆ, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ. ಮೆಟ್ರೋ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಚೆನ್ನಾಗಿ ರೆಡಿ ಮಾಡಿದ್ರು. ಸ್ಕೂಲು ಫಂಕ್ಷನ್ಗೆ ನನ್ನ ಮಗಳು ಫಸ್ಟೇ ಹೋಗಿದ್ಲು ಬಸ್ಸಲ್ಲಿ. ಅಲ್ಲಿ ಸ್ವೀಟ್ಸ್ ಎಲ್ಲ ಕೊಡ್ತಾ ಇದ್ರು, ಲಡ್ಡು ಬಂದವ್ರಿಗೆಲ್ಲ ಕೊಡ್ತಾ ಇದ್ರು. ನನ್ನ ಮಗಳು ಫಸ್ಟೇ ಹೋಗಿದ್ಲು ನೋಡಿ, ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಹೋಗೋಷ್ಟರಲ್ಲಿ ಶುರು ಆಗಿಬಿಟ್ಟಿತ್ತು ಫಂಕ್ಷನ್ ಎಲ್ಲ. ನಾನು ಫ್ಲಾಗ್ ಹಾಯಿಸೋದೆಲ್ಲ ಆಗಿತ್ತು ಆಮೇಲೆ ಆಲ್ಮೋಸ್ಟ್ ಡ್ಯಾನ್ಸ್ ಕೂಡ ಎಲ್ಲ ಶುರು ಆಗಿಬಿಟ್ಟಿತ್ತು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಅಲ್ಲಿ ಟ್ರಾಫಿಕ್ ಇತ್ತಲ್ವ, ಹಾಗಾಗಿ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮಕ್ಕಳು, ಎಲ್ಲ ಕ್ಲಾಸ್ಗಳವರು ತಗೊಂಡಿದ್ದಾರೆ. ಎಲ್ಲ ಥರದ ಕಾಸ್ಟ್ಯೂಮ್ಸು ಎಲ್ಲನೂ ಹಾಕ್ಕೊಂಡು ಸೂಪರಾಗಿತ್ತು. ಇವತ್ತಿನ ದಿವಸ ಅಂತೂ ನಾವು ಏನೇನು ಮಾಡಿದ್ವಿ ಅಂತ ಫುಲ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡೋದನ್ನು ಮಾತ್ರ ಮರಿಬೇಡಿ. ನನ್ನ ಮಗಳದು ಬ್ಲ್ಯಾಕ್ ಡ್ರೆಸ್ ಹಾಕಿರೋದು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲರೂ ಅಷ್ಟೇನೆ. ನಾವೆಲ್ಲ ಸ್ವೀಟ್ ತಿಂದ್ಕೊಂಡು ನೋಡ್ತಾ ಇದ್ವಿ ನನ್ನ ಮಗಳು ಡ್ಯಾನ್ಸ್ ಆಡೋದನ್ನ. ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಇವರೆಲ್ಲ ಬಾಯ್ಸೇ ಇದ್ದಾರೆ, ಇವರಿಬ್ಬರೇ ಹುಡುಗಿರು ಡ್ಯಾನ್ಸ್ ಬಾಯ್ಸ್ ಜೊತೆ. ಚೆನ್ನಾಗಿತ್ತು ನೋಡೋದಕ್ಕೆ. ಬ್ಲ್ಯಾಕ್ ಡ್ರೆಸ್ ಹಾಕಿರೋಳು ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಗಾಂಧೀಜಿ ನಿಜವಾಗ್ಲೂ ಏನಂತಾರೆ ಗುಂಡು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಟೋಬನ್ ಹಾಕಿಲ್ಲ ಅವರು. ರಿಯಲ್ ಗುಂಡು ಅವ್ರದ್ದು ಅನ್ಕೊಂತೀನಿ, ಮೇ ಬಿ ಇರ್ಬೋದು. ಅದ್ರ ಜೊತೆ ನಾಟಕ ತರನು ಮಾಡಿದ್ರು, ಡ್ರಾಮಾ ತರ. ಸಾಂಗ್ ಒಂದ್ ಸ್ವಲ್ಪ ಡ್ರಾಮಾ ತರ ತುಂಬಾ ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಹುಡುಗಿರ್ ಬ್ಯಾಚ್ ಬಂತು. ಇವರೆಲ್ಲ 9th 10th ಮಕ್ಕಳು ಹುಡುಗಿರು, 9th 10th ಹುಡುಗಿರು ಇವರೆಲ್ಲಾನು. ನನ್ನ ಚಿಕ್ಕ ಮಗಳು ಸೇರ್ಲಿಲ್ಲ ಈ ಸರಿ ಡ್ಯಾನ್ಸ್ಗೆ. ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಹೋಗ್ಲಿಲ್ಲ, ಅದಕ್ಕೆ ಡ್ಯಾನ್ಸ್ ಕೂಡ ಸೇರಕ್ ಆಗ್ಲಿಲ್ಲ ಅವಳು. ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ಗೆ ಹೋಗಿದ್ದಾರೆ, ನಾನು ಹೋಗಿಲ್ಲ ಅಂತ ಅಂದ್ಬಿಟ್ಟು ಅವಳು ನಮ್ ಜೊತೆನೆ ಬಂದಿದ್ಲು. ಡ್ಯಾನ್ಸ್ಗೆ ಏನು ಸೇರ್ಲಿಲ್ಲ, ಹಾಗಾಗಿ ಸೇರೋದಕ್ಕೆ ಅವಳಿಗೆ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ಸೇರಿರ್ಲಿಲ್ಲ. ನನ್ನ ದೊಡ್ಡ ಮಗಳು ಮಾತ್ರ ಸೇರಿದ್ಲು. ಅವತ್ತಿನ ದಿವಸ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಇನ್ನ ನೆಕ್ಸ್ಟ್ ಮಂಡೆಯಿಂದ ಸ್ಕೂಲಲ್ಲಿ ಫುಲ್ಲು ಬೆಂಡ್ ಎತ್ತುತ್ತಾರೆ. ಓದೋದು ಬರೆಯೋದು ಎಲ್ಲ ಇರುತ್ತೆ. 1 ವೀಕ್ ಫುಲ್ಲು ಏನಂತಾರೆ ಫುಲ್ಲು ಡ್ಯಾನ್ಸು ಪ್ರಾಕ್ಟೀಸು ಅಂತ ಅನ್ಕೊಂಡು ಮಕ್ಕಳು ಕಾಲ ಕಳೆದ್ರು. ಮನೇಲಿ ಏನಾದ್ರು ಹೋಮ್ ವರ್ಕ್ ಮಾಡಿ ಅಂದ್ರೆ ಕೂಡನು ಡ್ಯಾನ್ಸ್ ಪ್ರಾಕ್ಟೀಸ್ ಮಮ್ಮಿ ಅದು ಇದು, ಇನ್ನೊಂದು ವಾರ ಸ್ವಲ್ಪ ಹಂಗಂಗೆ ಕ್ಲಾಸ್ಗಳು ಸರಿಯಾಗಿ ನಡೆಯಲ್ಲ ಅಂತ. ಇನ್ನ ನೆಕ್ಸ್ಟ್ ಮಂಡೆಯಿಂದ ಶುರು ಆಗುತ್ತೆ ಇವ್ರಿಗೆಲ್ಲಾನು ಕ್ಲಾಸ್ಗಳು ಸರಿಯಾಗಿ. ಹೋಮ್ ವರ್ಕು ಎಲ್ಲ ಕೊಡ್ತಾರೆ, ನೋಟ್ಸ್ ಬರಿಬೇಕು, ಹೋಮ್ ವರ್ಕು ಪಾಠ ಎಲ್ಲಾನು ಚೆನ್ನಾಗಿ ಸೋಮವಾರದಿಂದ ನಡೆಯುತ್ತೆ. ಈ ವಾರ ಫುಲ್ ಮಜಾ ಮಾಡಿದ್ರು. ನೆಕ್ಸ್ಟ್ ವೀಕ್ ಇಂದ ಶುರು. ಇನ್ನ ನೆಕ್ಸ್ಟ್ ದಸರಾ ಹಾಲಿಡೇಸ್ ಬರೋವರ್ಗುನು ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ. ಎಲ್ಲ ಆಯ್ತು, ಟೀಚರ್ಸ್ ಎಲ್ಲ ಗ್ರೂಪ್ ಫೋಟೋಗಳು ಇಟ್ಕೊಂಡ್ರು. ಮತ್ತೆ ಊಟನೂ ಕೊಡ್ತಾ ಇದ್ರಲ್ಲಿ, ಮಧ್ಯಾಹ್ನದ ಊಟನೂ ವ್ಯವಸ್ಥೆ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಪಲಾವ್ನು ಮೊಸರು ಬಜ್ಜಿ ಕೊಟ್ರು, ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಎಷ್ಟು ಜನ ಬಂದಿದ್ರು ಸ್ಕೂಲ್ಗೆ ಅಷ್ಟು ಜನಕ್ಕೂ ಊಟ ಎಲ್ಲ ಹಾಕಿದ್ರು, ಸ್ವೀಟ್ಸ್ ಕೊಟ್ರು.
ಮತ್ತೆ ಎಲ್ಲ ಟೀಚರ್ಸ್ನು ಗ್ರೂಪ್ ಫೋಟೋ ಹಿಡ್ಕೊಂತ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಆರೆಂಜು ಗ್ರೀನು ವೈಟ್ ಅಲ್ಲಿ ಇದ್ದಾರೆ ಸ್ಯಾರೀಸು. ನೋಡಿ ಊಟ ಎಲ್ಲ ಆಲ್ಮೋಸ್ಟ್ ಜನನು ಕಡಿಮೆ ಆಗ್ಬಿಟ್ಟಿದ್ದಾರೆ. ನಾವು ಬರೋವಾಗ ಎಲ್ಲರೂ ಫೋಟೋಸ್ ಹಿಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಸ್ಕೂಲ್ ಫಂಕ್ಷನ್. ನನ್ನ ಮಗಳು ಬರಬೇಕಾದ್ರೆ ಹೊರಗಡೆನೆ ಫೋಟೋ ವಿಡಿಯೋ ಮಾಡ್ತಾ ಇದ್ಲು. ಎಲ್ಲ ವಿಡಿಯೋ ಮುಗಿಸ್ಕೊಂಡು ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಮನೆ ಕಡೆ. ಬರಬೇಕಾದ್ರೆ ತುಂಬಾ ಟ್ರಾಫಿಕ್ ಆಗಿತ್ತು. ಟ್ರಾಫಿಕ್ ಅಲ್ಲೇನೆ ಮನೆಗೆ ಬಂದು ಸೇರ್ಕೊಂಡ್ವಿ. ಈ ತರ ಇತ್ತು ನಮ್ ಡೇ.